ಶಾಸಕ ವೀರೇಂದ್ರ ಪಪ್ಪಿಗೆ ಸೇರಿದ 55 ಕೋಟಿ ಹಣ ಫ್ರೀಜ್. ಲಂಚ ಸ್ವೀಕರಿಸುವಾಗ ಲೋಕಾಬಲೆಗೆ ಬಿದ್ದ ಪಿಸಿ. ಸಾಧು ವೇಷದಲ್ಲಿದ್ದ 5 ಆರೋಪಿಗಳ ಸೆರೆ. ಭತ್ತದ ಹುಲ್ಲಿನ ಬಣವೆಯಲ್ಲಿದ್ದಂತಹ ಹೆಬ್ಬಾವು ಸೆರೆ. ತವರಿನಲ್ಲಿ ವಿವಾಹಿತೆ ಆತ್ಮಹತ್ಯೆಗೆ ಶರಣು. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ವಿರುದ್ಧದ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್ ಸಂಬಂಧ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ. ಪಪ್ಪಿಗೆ ಸೇರಿದ ಬ್ಯಾಂಕ್ಗಳಲ್ಲಿನ ಅಕೌಂಟ್ಗಳಲ್ಲಿದ್ದ 55 ಕೋಟಿ ಜಪ್ತಿ ಮಾಡಲಾಗಿದೆ. 9 ಬ್ಯಾಂಕ್ ಖಾತೆಗಳು, 1 ಡಿಮ್ಯಾಟ್ ಅಕೌಂಟ್ ಹಾಗೂ 262 ಮ್ಯೂಲ್ ಖಾತೆಗಳಲ್ಲಿದ್ದ ಅಂದಾಜು 55 ಕೋಟಿ ರೂಪಾಯಿಗಳನ್ನ ಫ್ರೀಸ್ ಮಾಡಲಾಗಿದೆ. 70,000 ಲಂಚ ಸ್ವೀಕರಿಸುವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಠಾಣೆ ಕಾನ್ಸ್ಟೇಬಲ್ ಅಂಬರೀಶ್ ಲೋಕಾಬಲೆಗೆ ಬಿದ್ದಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ನೊಂದ ಯುವತಿ ಬಳಿ ಪಿಎಸ್ಐ ಜಗದೇವಿ ಮೊದಲು 5,000 ಪಡೆದಿದ್ರು. ನಿನ್ನೆ ಲಂಚ ಸ್ವೀಕರಿಸುತ್ತಿದ್ದ ಪಿಸಿ ಬಲೆಗೆ ಬಿದ್ದಿದ್ರೆ ಪಿಎಸ್ಐ ಪಿಸಿ ಮಂಜುನಾಥ್ ಪರಾರಿಯಾಗಿದ್ದಾರೆ. ಲೋಕ ಎಸ್ಪಿ ವಂಶೀಕೃಷ್ಣ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಸಾಧುಗಳ ವೇಷದಲ್ಲಿ ರೈತನ ಉಂಗುರ ಕದ್ದಿದ್ದ ಮಧ್ಯಪ್ರದೇಶದ 5 ಆರೋಪಿಗಳನ್ನ ಚಿತ್ರದುರ್ಗದ ತುರುವನೂರು ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಗೊಂಡನಹಳ್ಳಿ ಹೆದ್ದಾರಿಯಲ್ಲಿ ನಿಂತಿದ್ದ ರೈತ ರವಿಕುಮಾರ್ನನ್ನ ಕಾರಿನಲ್ಲಿ ಕೂರಿಸಿ ಭವಿಷ್ಯ ಹೇಳ್ತೀವಿ ಅಂತ ಉಂಗುರ ಕಸಿದು ಬಾಯಲ್ಲಿ ಹಾಕಿಕೊಂಡಿದ್ರು. ಕಾರಿನಿಂದ ರೈತನನ್ನ ಇಳಿಸಿ 5 ಪರಾರಿಯಾಗಿದ್ದಾರೆ. ತುರುವನೂರು ಠಾಣೆ ಪೊಲೀಸರಿಗೆ ರವಿಕುಮಾರ್ ಮಾಹಿತಿ ನೀಡಿದ್ರು. ಕಾರ್ಯಾಚರಣೆ ನಡೆಸಿ ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಟೌನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 4 ಕಳ್ಳರನ್ನ ಬಂಧಿಸಿದ್ದಾರೆ. ರಕ್ಷಿತ್, ದರ್ಶನ್, ಸೂರ್ಯ ಹಾಗೂ ಸಾದಿಕ್ ಬಂಧಿತರು. 3 ಲಕ್ಷ ಮೌಲ್ಯದ 1 ಕಾರು ಮತ್ತು ಮೊಬೈಲ್ಗಳನ್ನ ಬಂಧಿತರಿಂದ ವಶಕ್ಕೆ ಪಡೆಯಲಾಗಿದೆ. ಆಗಸ್ಟ್ 16ರಂದು ನೆಲಮಂಗಲದ ದಿನೇಶ್ ಎಂಬುವರ ಕಾರನ್ನ ಖದೀಮರ ಗ್ಯಾಂಗ್ ಎಗರಿಸಿತ್ತು. ಮಂಡ್ಯ, ಮೈಸೂರು, ಉತ್ತರ ಕನ್ನಡ, ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಹಲವು ಠಾಣೆಗಳಲ್ಲಿ ಇವರ ವಿರುದ್ಧ ಕೇಸ್ಗಳಿವೆ. ದೂರುದಾರ ಮಹಿಳೆ ಫೋನ್ ಮಾಡಿ ಕಿರುಕುಳ ನೀಡಿದ ಆರೋಪದ ಮೇಲೆ ಮಂಗಳೂರಿನ ಮೂಡುಬಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಶಾಂತಪ್ಪ ಕುಷ್ಟಗಿ ಬಂಧಿಸಿ ಅಮಾನತು ಮಾಡಲಾಗಿದೆ. ಪತಿ ವಿರುದ್ಧ ದೂರು ನೀಡಲು ಮಹಿಳೆ ಠಾಣೆಗೆ ಬಂದಾಗ ಲೆಡ್ಜರ್ನಲ್ಲಿ ಹೆಸರು, ಫೋನ್ ನಂಬರ್ ಎಂಟ್ರಿ ಮಾಡಿದ್ರು. ಅದೇ ನಂಬರ್ನಿಂದ ಮಹಿಳೆಗೆ ಫೋನ್ ಮಾಡಿ ಟಾರ್ಚರ್ ಮಾಡುತ್ತಿದ್ದ ಹಿರಿಯ ಅಧಿಕಾರಿಗಳಿಗೆ ಮಹಿಳೆ ದೂರು ನೀಡಿದ್ರಿಂದ ಶಾಂತಪ್ಪನನ್ನ ಬಂಧಿಸಲಾಗಿದೆ.